ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಸಾಯಂಕಾಲದಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ. ಪ್ರತಿಯೊಂದು ಗಿಡ ತುಂಬ ಚೆನ್ನಾಗಿದೆ, ಗ್ರೋತ್ ಆಗಿದೆ. ನೋಡ್ಬೋದು ಎಷ್ಟೊಂದೆಲ್ಲ ಈ ಜಿಜಿ ಪ್ಲ್ಯಾಂಟ್ ಅಂತೂ ವಿಪರೀತ ಆ, ಅಂದರೆ ಚಿಗ್ತಿದೆ ಪಕ್ಕಕ್ಕೆಲ್ಲ. ಇದು ರೀಸೆಂಟಾಗಿ ಹಚ್ಚಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಯ್ತು ಕೊಟ್ರ ಬಾಬಾ ಜೋರದಿಯಲ್ಲ ವೈಭವ್. ನ್ಯೂಟ್ರಿಷನ್ ಮತ್ತೆ ಹೆಲ್ದಿ ಫುಡ್ ಐತಿಯಲ್ಲ ಯಾವಾಗಲೂ, ಅದಕ್ಕೆ ಕೊಟ್ಟಾರೆ. ರೆಗ್ಯುಲರ್ ಆಗಿ ವೈಭವ್ ಹೆಲ್ದಿ ಫುಡ್ ಸ್ಕೂಲಿಗೆ ತೊಗೊಂಡು ಹೋಗ್ತಿರೋದ್ರಿಂದ ಒಂದಿನನೂ ಒಂದು ಜಂಕ್ ಫುಡ್ ತೊಗೊಂಡೋಗಲ್ಲ. ಸೊ ಹಂಗಾಗಿ ಅವ್ನಿಗೆ ನ್ಯೂಟ್ರಿಷನ್ ಅವಾರ್ಡ್ ಬಂದಿದೆ. ವೈಶು ಕೂಡ ಖಂಡಿತ ಬರುತ್ತೆ, ಅವಳು ಕೂಡ ಅಷ್ಟೇ ರೆಗ್ಯುಲರ್ ಆಗಿ ತೊಗೊಂಡು ಹೋಗ್ತಾಳೆ. ಸೊ ಕಂಗ್ರ್ಯಾಚುಲೇಷನ್ ವೈಭವ್. ಬಾ ನಡಿ ಬಿಚ್, ಬಾ 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 ಜಲ್ದಿ ಬಟ್ಟೆ ಬಿಚ್. ಲಂಚ್ ಎಲ್ಲ ಖಾಲಿ. ಚೆನ್ನಾಗಿತ್ತ ಲಂಚು? ವೈ ಬೆಲ್ ರ್ಯಾಂಕ್ ಆಯ್ತು, ಕರೆಕ್ಟಾ? ಇವತ್ತು ಜುಣಕ ಹಾಗೆ ಮೊಳಕೆ ಕಾಳು ಪಲ್ಯ, ಅದ್ರ ಜೊತೆ ರೊಟ್ಟಿ ಕೊಟ್ಟಿದ್ದೆ. ಸೊ ಬಾಕ್ಸ್ನೆಲ್ಲ ಖಾಲಿನೇ ಮಾಡ್ಕೊಂಬಂದಿರ್ತಾರೆ ಅವರು ರೆಗ್ಯುಲರ್ ಆಗಿ. ಬಟ್ ಅವ್ನು ನಾನು ಬೇಗ ಬಾಕ್ಸ್ ತೆಗೆದು ನೋಡಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಉಳಿಸಿ ನೋಡು ಅಂತಲೇ ಹೇಳ್ತಿರ್ತಾನೆ. ಏನು ಫ್ರೆಶ್ ಅಪ್ ಆಗಿಬಿಟ್ಟು ಎಕ್ಸಾಮ್ ಅಲ್ವಾ, ಸೊ ವೈಶು ಓದ್ತಿದ್ದಾಳೆ. ಅವ್ನು ಸ್ವಲ್ಪ ನಾನು ಕೆಳಗಡೆ ಆಟಾಡಿ ಬರ್ತೀನಿ ಅಂತ ಹೇಳಿ ಹೋದ. ವೈಶುಗೆ ಸ್ವಲ್ಪ ಜಾಸ್ತಿ ಎಲ್ಲ ಇರುತ್ತೆ ರಿವಿಷನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಒಂದು ವಾರದಿಂದನೂ ನೆಗಡಿ ಇದೆ. ಸೊ ಹಾಗಾಗಿ ನಿನ್ನೆ ಸಾಯಂಕಾಲ ವಿಪರೀತ ಸುಸ್ತು ಸ್ಟಾರ್ಟ್ ಆಯಿತು. ರೆಸ್ಟ್ ಮಾಡಿದೆ. ಏನು ಬೆಳಗ್ಗೆ ಬೇಗ ಎದ್ದುಬಿಟ್ರೆ ಮೊದಲೇ ಕೆಲಸ ಬಂದು ಮಕ್ಕಳು ಶೂ ಪಾಲಿಷ್ ಮಾಡಿ ಹೊರಗಡೆ ಎಲ್ಲ ಕ್ಲೀನಿಂಗಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೊರಗಡೆಯಿಂದ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು, ಅಂದರೆ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋದಕ್ಕೆ 1-1.5 ಗಂಟೆ ಬೇಕಾಗತ್ತೆ. ನೈಟ್ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಲ್ಕೊಂಡ್ಬಿಡ್ತೇನೆ, ಮಕ್ಕಳನ್ನೂ ಮಲಗಿಸ್ತೀನಿ. ಆಮೇಲೆ ಬೆಳಗ್ಗೆ ನಮ್ಗೆ ಅದೇ ಟೈಮಿಗೆ ಸರಿಯಾಗಿ ಎಚ್ಚರ ಆಗುತ್ತೆ. ಕೆಲಸಗಳನ್ನು ಆರಾಮಾಗಿ ಮಾಡ್ಕೋಬೋದು. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಸುಮಾರು ಬೆನಿಫಿಟ್ಸ್ ಇದೆ. ಮೇನ್ ಮನೆಯಲ್ಲಿ ಆರೋಗ್ಯ ಇರುತ್ತೆ, ನೆಮ್ಮದಿ ಇರುತ್ತೆ. ನಿಜವಾಗ್ಲೂ ಎಷ್ಟು ಜನ ಇದನ್ನು ಬಿಲೀವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ, ಇದೆಲ್ಲ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಸಮಾಧಾನ. ಇಡೀ ದಿನ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಟೈಮಿಗೆ ಏನು ಅಂದ್ಕೊಂಡಿರ್ತೀವಿ ಆ ಕೆಲಸಗಳು ಕೂಡ ಮಾಡ್ಕೋಬೋದು. ಹಂಗಾಗಿ ಬೆಳಗ್ಗೆ ಬೇಗ ಹೇಳೋದೈತಲ್ಲ, ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ಹಸ್ಬೆಂಡು ವಾಕ್ ಹೋದರು, ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ವೈಶು ಓದ್ತಾ ಇದ್ದಾಳೆ. ಇವಾಗ ಎಕ್ಸಾಮ್ ಇರೋದ್ರಿಂದ ವೈಶು ಕೂಡ ಅಷ್ಟೇ ನಮ್ಮ ಜೊತೆನೇ ಇದ್ಬಿಟ್ಟು ಅವಳು ಓದ್ತಾ ಕೂರ್ತಾಳೆ. ನಾವು ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ತೀವಿ ಅವರು ಆ ಥರ ಕಲಿತಾರೆ. ನಿಜವಾಗ್ಲೂ ನನಗೆ ನನ್ನ ಮಕ್ಕಳು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೈಟು ಬೇಗ ಊಟ ಕೊಟ್ಟು ಅವರನ್ನು 9 ಗಂಟೆಗೆಲ್ಲ ಮಲಗಿಸ್ಬಿಡ್ತೀನಿ ಇಬ್ಬರನ್ನ. ಸೊ ವೈಭವ್ನೇ ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀನಿ, ಅವ್ನು ಎದ್ಬಿಟ್ರೆ ವೈಶು ಓದಕ್ಕೆ ಕೊಡಲ್ಲ ಅಂತ. ಸೊ ವೈಶು ಎದ್ಬಿಟ್ಟು ಓದ್ತಾ ಇದ್ದಾಳೆ. ಇನ್ನು ನೈಟು ಒಂದಿಷ್ಟು ವೆಜಿಟೇಬಲ್ ಖಾಲಿ ಆಗಿತ್ತು, ಭರ್ತಾ ತೊಗೊಂಡು ಬಂದಿದ್ರು, ಅದೆಲ್ಲನೂ ತೊಳೆದಿಟ್ಟಿದ್ದೆ. ಸೊ ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ. ಹಾಗೆ ಟೊಮೆಟೊ ಕೂಡ ಅಷ್ಟೇ ನಾನು ಹೊರಗಡೆನೇ ಇಡ್ತೀನಿ, ಫ್ರಿಜ್ಜಲ್ಲಿ ಇಡೋದೇ ಇಲ್ಲ. ಸುಮಾರು ವರ್ಷದಿಂದ ನಾನು ಹೊರಗಡೆ ಗಾಳಿಗೆ ಇಟ್ಬಿಟ್ಟೆ ಟೊಮೆಟೊನ ಯೂಸ್ ಮಾಡ್ತೀನಿ. ಹಂಗಾಗಿ ಆ ಟೊಮೆಟೊ ಇಡುವಂಥ ಜಾಗ ಏನಿದೆಯಲ್ಲ ಫ್ರಿಜ್ಜಲ್ಲಿ ಖಾಲಿನೇ ಇರುತ್ತೆ ಅದು. ಇನ್ನು ಒಂದು ಸರಿ ಕಿಚನ್ ಕಟ್ಟೆನೆಲ್ಲ ಮತ್ತು ನೀಟಾಗಿ ಒರೆಸ್ಕೊಂಬಿಡ್ತೀನಿ. ನೈಟ್ ಕೂಡ ಒರೆಸಿನೇ ಮಲಗಿರ್ತೀನಿ. ಸೊ ನಾನು ಅಂದ್ಕೊಳ್ತೀನಿ ಕಾಕ್ರೋಚ್ ಇರಲ್ಲ, ಲಿಝರ್ಡ್ ಬರಲ್ಲ, ತುಂಬ ಕ್ಲೀನಾಗಿದೆ, ನೀಟಾಗಿದೆ ಅಂತ ಹೇಳಿ. ಬಟ್ ನೈಟ್ ಟೈಮಲ್ಲಿ ಬಂದಿರ್ಬೋದು, ಹೋಗಿರ್ಬೋದಲ್ವ. ಸೊ ಹಾಗಾಗಿ ಒಂದು ಸರಿ ಮತ್ತು ನೀಟಾಗಿ ಒರೆಸ್ಕೊಂಬಿಟ್ರೆ ಆರಾಮಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು
ಬಂಡೆನೆಲ್ಲ ಒರೆಸ್ಕೊಳ್ತಿದ್ದೀನಿ. ಸೊ ಇವಾಗ 5:15 ನಾನು ಈ ಕಂಪ್ಲೀಟಾಗಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ. ಸೊ ಮತ್ತೆ ನಾನು ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಸಾರಿ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಸಾಯಂಕಾಲದವರೆಗೂ ಅಷ್ಟೊಂದೆಲ್ಲ ಮತ್ತೆ ಕ್ಲೀನಾಗಿರಲ್ಲ. ಅಡುಗೆ ಎಲ್ಲ ನಾವು ಮಾಡಿದಾಗ ಖಂಡಿತ ಬಿದ್ದಿರುತ್ತೆ. ಸೊ ಹಾಗಾಗಿ 2 ಟೈಮ್ ಅಂತೂ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ಇನ್ನು ಫ್ರೆಶ್ ಅಪ್ ಆಗಿದ್ದೀನಿ. ಬೇಗ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ವಾರದಲ್ಲಿ ಒಂದು ದಿನ ಕಂಪ್ಲೀಟಾಗಿ ಪೂಜಾ ಸಾಮಗ್ರಿಗಳನ್ನು ತೊಳೆದ್ಬಿಟ್ಟು ನಾನು ಪೂಜಾನ ಮಾಡ್ಕೊಳ್ತೀನಿ. ಮಂಗಳವಾರ ದಿನ ಕಳಶ ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಗುರುವಾರ, ಶನಿವಾರ ಆ ಥರ ದಿನಗಳಲ್ಲಿ ನಾನು ಪೂಜೆನ ಮಾಡ್ಕೊಳ್ತೀನಿ. ವಾರದಲ್ಲಿ ಒಂದು ದಿನ ನಿಮಗೆ ಯಾವತ್ತು ಸಾಧ್ಯ ಆಗುತ್ತೆ ಆವತ್ತಿನ ದಿನ ಮಂಗಳವಾರ, ಶುಕ್ರವಾರ, ಗುರುವಾರ ಒಂದು ದಿನ ಈ ಥರ ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮನ ಹಚ್ಬಿಟ್ಟು ನಾವು ಹೊರಗಡೆ ಬಾಗಿಲಿ ಹತ್ರ ಇಡೋದ್ರಿಂದ ನಮ್ಮ ಮನೆಗೆ ದೃಷ್ಟಿ ಆಗಲ್ಲ, ನಮಗೆ ಕೆಟ್ಟ ಕಣ್ಣುಗಳು ಬೀಳಲ್ಲ ಅಂತ ಹೇಳ್ತಾರೆ. ಸೊ ಇದು ನನಗೆ ನನ್ನ ತಮ್ಮನ ಹೆಂಡತಿ ಹೇಳಿರೋದು. ನಾನು ಅವಾಗಿಂದನೂ ನಾನು ಇದನ್ನು ಫಾಲೋ ಮಾಡ್ತಾ ಬರ್ತಿದ್ದೀನಿ. ಇಷ್ಟೇ ನೀನು ನೆಮ್ಸಕ್ಕೋಲ್ಲ ಇನ್ಮೇಲೆ. ಕೆಜಿ ಇಷ್ಟೇ? ಹೌದಾ ಅಪ್ಪಾಜಿ? 1 ಕೆಜಿ ಇಷ್ಟೇ? ನಾನೇನೋ ತೊಗೊಳಕ್ ಬಂದೆ, ಮರ್ತೋಯ್ತಲ್ಲ. ಫ್ರಿಜ್ಜಿನ ತನ ಹೋಗುವಾಗ ಇರುವಂಥ ಜ್ಞಾಪಕ ಅಲ್ಲಿ ಹೋಗಿಂದ ಮರ್ತೋಗ್ಬಿಡುತ್ತೆ. ಅದು ಏನು ಅಂತಲೇ ಗೊತ್ತಿಲ್ಲ. ಸುಮಾರು ಸರಿ ಹಿಂಗೆ ಆಗ್ತಿರುತ್ತೆ. ಏನು ಬೇಕಾಗಿರೋದು ಶೇಂಗಾ ಆಗಿತ್ತು, ತೊಗೊಂಡು ಬಂದು ಸಲಾಡ್ಗೋಸ್ಕರ ಬಾಯ್ಲಿಗೆ ಇಟ್ಟಿದ್ದೀನಿ. ಇನ್ನು ನನ್ನ ಮಾರ್ನಿಂಗ್ ರೊಟೀನ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ರೊಟ್ಟಿ ಹಾಗೆ ಪಲ್ಯ, ಒಂದಿಷ್ಟು ಹೆಸರು ಮೊಳಕೆ ಕಾಳಿದೆ ಅದನ್ನು ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಲು ಹಾಗೆ ಮೂಲಂಗಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ. ಮಾರ್ನಿಂಗ್ ಟೈಮಲ್ಲಿ ಕಂಪಲ್ಸರಿ 1-2 ಪಲ್ಯ ಬೇಕಾಗತ್ತೆ ರೊಟ್ಟಿ ಜೊತೆ. ಸೊ ಹಾಗಾಗಿ ಕಾಳು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮೂಲಂಗಿ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಎಷ್ಟೋ ಜನ ಮಕ್ಕಳು ಏನೇ ಅಡುಗೆ ಮಾಡಿಕೊಟ್ರು ಕೂಡ ಅದು ಬೇಡ ಇದು ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ನನ್ನ ಮಕ್ಕಳು ಹಾಗಲ್ಲ. ಏನೇ ಮಾಡಿದರೂ ಕೂಡ ತುಂಬ ಖುಷಿಯಿಂದನೇ ಅದನ್ನು ತೊಗೊಂಡೋಗ್ತಾರೆ, ತಿಂತಾರೆ. ಮಕ್ಕಳಿಗೆ ಸ್ವಲ್ಪ ಶೇಂಗಾ ಕಾಳನ್ನೆಲ್ಲ ಬಾಯ್ಲ್ ಮಾಡಿರೋದು ಹಾಕ್ಕೊಟ್ಟಿದ್ದೀನಿ. ಹಾಗೆ ಹಸ್ಬೆಂಡಿಗೆ ಕೂಡ ಕೊಡ್ತಿದ್ದೀನಿ. ಕಾಳುಗಳನ್ನು ಎಷ್ಟು ತಿಂದರೂ ಕಡಿಮೆನೆ. ಪ್ರೋಟೀನ್ಸ್ ಅಲ್ವಾ, ಖಂಡಿತ ಡೈಲಿ ನಮ್ಮ ರುಟೀನಲ್ಲಿ ಅದು ಇರಲೇಬೇಕು. ನ್ಯೂಟ್ರಿಷನ್ ಏನು ಹೇಳು? ವೈಭವ್ ಉಲ್ಕಿ ಹಾರ್ಟ್ ನ್ಯೂಟ್ರಿಷನ್ ಚಾಂಪಿಯನ್. ವೆರಿ ಗುಡ್. ನಿಮ್ಮ ಅಮ್ಮಗ ನಿಮ್ಮ ಅಪ್ಪಗ ಥ್ಯಾಂಕ್ಸ್ ಅಂದ್ರಿ ಅಂತಂದಾರ. ಮತ್ತೆ ನ್ಯೂಟ್ರಿಷನ್ ಅವಾರ್ಡ್ ಮಮ್ಮಿ ಮಾಡಿದ್ದಲ್ಲ. ಪಪ್ಪ ಕೂಡ ಹೆಲ್ಪ್ ನೀವು ತಂದು ಕೊಟ್ರಲ್ಲ ನಾವು ಮಾಡೋದು, ಹೌದಿಲ್ಲ ಅಪ್ಪಾಜಿ? ಮ್ಯಾಮ್ ಕೇಳಿ ಸುಚರಿತಾ ಮ್ಯಾಮ್, ಹೂ ವಿಲ್ ಡೂ ಫಾರ್ ಯು ಡೈಲಿ ರೋಟಿ ಅಂದ್ರೆ ಮೈ ಮದರ್ ವಿಲ್ ಮೇಕ್ ಅಂದ್ರೆ ಹೂ ವಿಲ್ ಬ್ರಿಂಗ್ ದಟ್ ಆಲ್ ಪಕ್ಕಾ ವೈಟ್ ಒಳ್ಳೆ ಬರೇ ಸುಳ್ಳಲ್ಲೇ ಮಮ್ಮಿನ ಖುಷಿ ಪಡ್ಸಕ್ ಏನೋ ಹೇಳ್ತಾನೆ, ಅದನ್ನ ಸುಳ್ಳಂದ್ರೆ ಹೆಂಗೆ ನೀವು? ಹೂ ವಿಲ್ ಬ್ರಿಂಗ್ ಆಲ್ ಇಟ್ ಅಂತಂದ್ರು. ಇದು ಎಲ್ಲ ಹಿಟ್ಟು ಯಾರು ತರ್ತಾರೆ ಅಂತ ಕೇಳಿದ್ರು. ಕೇಳಿದ್ಮೇಲೆ ಪಪ್ಪ ತರ್ತಾರೆ ಅಂತಂದ್ರು. ಸೊ ಸೇ ಫಾರ್ ಯುವರ್ ಫಾದರ್ ಅಂಡ್ ಮದರ್ ಥ್ಯಾಂಕ್ಸ್ ಅಂತಂದ್ರು. ವೆರಿ ಗುಡ್ ಅಪ್ಪಾಜಿ.
ಇವತ್ತಿಂದ ಅವ್ರದ್ದು ಹಾಫ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಂದರೆ ಎಕ್ಸಾಮ್ ಹತ್ರ ಬಂತಲ್ವ, ಮನೇಲಿ ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ಲಂಚ್ ಎಲ್ಲ ಏನೂ ಇಲ್ಲ, ಬರೀ ಊಟ ಅಷ್ಟೇ. ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ತೀನಿ. ಸೊ ಹಾಕ್ಕೊಟ್ಟಿದ್ದೀನಿ, ತಿನ್ನಿಸ್ತಾ ಇದ್ದಾರೆ. ಬರೀ ಮಸಾಲೆ ಸಪ್ಪನ್ನು ನಿಂದೆ ಲೇಟ್ ಆಗಿದೆ. ಮಾಡಿ ಎಷ್ಟೊತ್ತಾದ್ಮೇಲೆ ಕೂಡ ನೀವು ಬಂದಿರೋದೊಳಗೆ ಹಾಕಿ ಅಷ್ಟೇ ಆಗ್ಬೇಕು ನೀವು ಆತನ ತಿಂತಿಲ್ಲ ಕಾಲ ನಾನು ಅದಕ್ಕೆ ಇಟ್ಟಿದ್ದೆ. ನಾಲ್ಕು ಕಳಿಸಿ ನೀರು ಕುಡಿದೆಯವಷ್ಟು. ಇದು ನಮ್ಮ ಬೆಳಗಿನ ಊಟ. ಮುಲ್ಲಂಗಿ ಪಲ್ಯ, ಮೊಳಕೆ ಕಾಳು, ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಲು, ರೊಟ್ಟಿ, ಮೆಣಸಿನ್ಕಾಯಿ. ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಅದನ್ನು ಹುರ್ಕೊಟ್ಟಿದ್ದೆ. ಗುಡ್ ಫುಡ್, ಗುಡ್ ಥಾಟ್. ಇದನ್ನು ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಲೈಫನ್ನು ಚೇಂಜ್ ಮಾಡುತ್ತೆ 100%. ಪ್ರತಿಯೊಂದು ಪಾಸಿಟಿವ್ ಥಿಂಕಿಂಗ್ಸೇ ಇರುತ್ತೆ. ನಮಗೆ ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಂದು ಆಸಕ್ತಿ ಇರುತ್ತೆ. ಸೊ ಪ್ರತಿಯೊಂದು ಕೆಲಸನೂ ನೆಮ್ಮದಿಯಾಗಿ ಮಾಡ್ಕೋಬೋದು. ಇನ್ನು ಊಟ ಮುಗಿಸ್ಕೊಂಡ್ಮೇಲೆ ಮಿಕ್ಕಿರೋ ಕೆಲಸಗಳೆಲ್ಲ ಏನಿದೆಯಲ್ಲ ಅದನ್ನು ಮಾಡ್ಕೊಳ್ತಿದ್ದೀನಿ. ಮಕ್ಕಳು ಹೋಗೋವರೆಗೂ ಅಂತೂ ಪೆನ್ನು, ಪೆನ್ಸಿಲು, ಬುಕ್ ಅದು ಎಲ್ಲಿ ಬೇಕಲ್ಲೇ ಹಾಕಿರ್ತಾರೆ. ಸೊ ಅವ್ರು ಹೋದ್ಮೇಲೆ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ನಾನು. ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಂಡ್ರು ಮಕ್ಕಳು ಹೋದ್ಮೇಲೆ ಮತ್ತೊಂದು ಸರಿ ನಡೆಯುತ್ತೆ. ಈ JVL ಅವ್ರದ್ದು ಲಂಚ್ ಬಾಕ್ಸ್ ಬಗ್ಗೆ ಅತಿ ಹೆಚ್ಚು ನನಗೆ ಕಾಮೆಂಟ್ ಬಂದಿದ್ದು. ಸೊ ಅದನ್ನು ಇಲ್ಲೇ ನಾನು ಶಾಪಲ್ಲೇ ತೊಗೊಂಡಿದ್ದು, ಆಫ್ಲೈನಲ್ಲೇ. ಬಟ್ ತೊಗೋಬೇಕಾದ್ರೆ ಅನ್ನಿಸ್ತಾ ಇತ್ತು, ಇದು ಸ್ವಲ್ಪ ಕಾಸ್ಟ್ಲಿನೇ ಆಯ್ತಲ್ಲ ತೊಗೊಂಡಿದ್ದು ಅಂತ ಹೇಳಿ. 2 ವರ್ಷ ಆಯಿತು, ವೈಭವ್ 1ನೇ ಕ್ಲಾಸ್ ಇರೋ ಟೈಮಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ, ಇನ್ನೂ ಆರಾಮಾಗಿ ಬರುತ್ತೆ. ಮಿಲ್ಟನ್ ವಾಟರ್ ಬಾಟಲ್, ಆಮೇಲೆ JVL ಅವ್ರದ್ದು ಲಂಚ್ ಬಾಕ್ಸ್. ಸೊ ಹೆಲ್ದಿಯಾಗಿರೋ ಫುಡ್ ಕೊಡ್ತೀವಿ ಅಂದಾಗ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಬಾಕ್ಸ್ ಆಯಿತು, ವಾಟರ್ ಬಾಟಲ್ ಆಯಿತು ಇರಬೇಕು ಅನ್ನೋದು. ಕೆಲವೊಂದಿಷ್ಟು ಜನಗಳ ಅಂದರೆ ತಲೆಯಲ್ಲಿ ಏನಿರೋದು ಅಂದರೆ, ಅವರು ಜಾಬ್ ಮಾಡ್ತಾರೆ, ತೊಗೊಳ್ತಾರೆ, ಅದನ್ನು ತೊಗೊಳ್ತಾರೆ, ಇದನ್ನು ತೊಗೊಳ್ತಾರೆ. ಏನು ಅವಶ್ಯಕತೆ ಇದೆ ಅದನ್ನು ತೊಗೊಂಡು ಬದುಕ್ತಿದ್ವಿ. ಯಾರ ಸಹಾಯನೂ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡ್ತಿದು ತುಂಬ ಮುಖ್ಯ ಆಗುತ್ತೆ. ಸೊ ಯೋಚನೆ ಮಾಡ್ತೀವಿ ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು ಅನ್ನೋದು. ಸೊ ಅದನ್ನು ಅಂದ್ಕೊಂಡ ತಕ್ಷಣ ಅಂತೂ ಈ ಸಣ್ಣ ಪುಟ್ಟ ಸರಿ, ಬೇರೆದೆಲ್ಲ ದೊಡ್ಡ ದೊಡ್ಡದಿದ್ದಾಗ ಸುಮಾರು ವರ್ಷ ವೇಟ್ ಮಾಡಿನೇ ತೊಗೊಳೋದು. ಇಲ್ಲಿ ತುಂಬ ಅಂದರೆ ತುಂಬಾ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ. ಹೊರಗಡೆ ಹೋಗಿ ತಿನ್ನೋದಾಯಿತು, ಅನ್ನೆಸೆಸರಿ ಶಾಪಿಂಗ್ ಮಾಡೋದಾಯಿತು, ಅದಕ್ಕೆ ಖರ್ಚು ಮಾಡೋದು, ಇದಕ್ಕೆ ಎಂಥದೂ ಇಲ್ಲ. ನಾವು ಇತ್ತೀಚೆಗೆ ನಮ್ಮನ್ನು ನಾವು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿರೋದು ಮಕ್ಕಳ ಎಜುಕೇಷನ್ಗೆ, ಅವರ ಆರೋಗ್ಯದ ಕಡೆ ಬಿಟ್ಟರೆ ಬೇರೆ ಏನನ್ನೂ ನಾವು ಯೋಚನೆ ಮಾಡಲ್ಲ. ಸೊ ಇದೇ ನಮ್ಮದು ನಿಜ ಹೇಳಬೇಕಂದ್ರೆ ನನ್ನ ಡ್ರೀಮ್ ಬಂದಿದೆ. ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ನು, ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ನೋಡ್ಕೊಳ್ಳೋವಂಥ ಶಕ್ತಿ ದೇವರು ನಮಗೆ ಕೊಡಬೇಕು ಅಂತ ಸದಾ ನಾನು ಪ್ರೇ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ಅದೇ ಥರ ನನಗಿರುವಂಥ ಬಿಗ್ಗೆಸ್ಟ್ ಆಸೆ ಅಂದ್ರೇ ಇದು. ನನ್ನ ಮಕ್ಕಳು ಅವರು ತುಂಬ ಚೆನ್ನಾಗಿ ಬದುಕಿ ಬಾಳಬೇಕು. ಸೊ ಅದಕ್ಕೆ ನಾನು ಇವಾಗಿಂದನೇ ಅವ್ರು ಸತತ ಅವ್ರ ಕೆಲಸದಲ್ಲಿನೇ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಖಂಡಿತ ಇದಕ್ಕೆ ದೇವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಹೊರಗಡೆ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ರಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಏನು ತಿನ್ನಿಸ್ಬೇಕು, ಏನು ಉಣಿಸ್ಬೇಕು, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಒಂಥರ ಕ್ವಶನ್ ಅಂತಲೇ ಅನಿಸುತ್ತೆ. ಹಾಗಾಗಿ ಆದಷ್ಟು ಒಂಥರ ಬಾಯಲ್ಲಿರೋ ಕಪ್ಪೆ ಥರನೇ ನನ್ನ ಮಕ್ಕಳು ಬದುಕ್ತಾ ಇರ್ತಾರೆ. ಸ್ಕೂಲ್ ಹೋಗ್ತಾರೆ, ಅಮ್ಮ ಕೊಟ್ಟಿರೋ ಲಂಚ್ ತಿನ್ನೋದು, ಅಮ್ಮ ಕೊಟ್ಟಿರೋ ಸ್ನ್ಯಾಕ್ಸ್ ತಿನ್ನೋದು, ಬಂದ್ರ ಹೋಮ್ವರ್ಕ್ ಮಾಡಿದ್ರ. ಸೊ ಇದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಅವರು ಇವತ್ತಿಗೂ ಫೋನ್ ಕೂಡ ನೋಡಲ್ಲ. ಸೊ ನಂದಿರುತ್ತೆ, ಹಸ್ಬೆಂಡ್ದಿರುತ್ತೆ, ಮುಂದೆ ಇದ್ದರೂ ಕೂಡ ಅವರು ಮುಟ್ಟಲ್ಲ. ಸ್ವಲ್ಪ TV ನೋಡ್ತಾರೆ, ಆಟ ಆಡೋದ್ರಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಳ್ತಾರೆ. ಸೊ ಗೊತ್ತಿಲ್ಲ, ನನಗೆ ಇದೇ ಥರ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಆಸೆ ಇದೆ. ಸೊ ಹಾಗಾಗಿ ಇದೆ ನನ್ನ ಜೀವನ. ಇನ್ನು ನಾನು ಈ ಕಾಪರ್ ಟ್ಯಾಂಕ್ ಬಗ್ಗೆ ಕೂಡ ಕಾಮೆಂಟ್ ಬಂದಿತ್ತು, ಬಟ್ ಇಲ್ಲೇ ಆಫ್ಲೈನಲ್ಲಿನೇ ತೊಗೊಂಡಿದ್ದು. ಸೊ ಒಳಗಡೆ ಮಾತ್ರ ಕಂಪಲ್ಸರಿ ನಿಂಬೆಹಣ್ಣು, ಉಪ್ಪು ಹಾಕಿನೇ ಇದನ್ನು ತೊಳಿಬೇಕು.
ನೀರು ಕುಡಿಯೋದಕ್ಕೆ ಏನು ಬಳಸ್ತೀವಲ್ಲ ಇದೆಲ್ಲದಕ್ಕೂ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ತೊಳೆದ್ರೆ ಒಳ್ಳೆಯದು. ಪೀತಾಂಬರ ಪುಡಿ ಹಾಕಿ ತೊಳೆದಾಗ ಅದ್ರ ಸ್ಮೆಲ್ ನೀರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ, ನಮ್ಗೆ ಕುಡಿಬೇಕಾದ್ರೆ ಅದು ಗೊತ್ತಾಗತ್ತೆ. ಹಾಗಾಗಿ ನಾನು ಎಲ್ಲದಕ್ಕೂ ಸ್ವಲ್ಪ ನಿಂಬೆಹಣ್ಣು ಉಪ್ಪನ್ನ ಹಾಕಿ ತೊಳೆದಿಟ್ಟಿದ್ದೀನಿ. ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಮೊದಲು ಈ ಕೆಲಸ ಮಾಡ್ಕೊಳ್ತೀನಿ. ಊಟ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನೀರು ಮಾತ್ರ ತಣ್ಣಗಿರೋದು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಒಂದು ಕಾಟನ್ ವೇಲ್ನ ಸುತ್ತಿಟ್ಬಿಟ್ರೆ ನೀರು ತುಂಬ ಚೆನ್ನಾಗಿ ತಣ್ಣಗಾಗತ್ತೆ. ಇನ್ನು ಇಬ್ಬರು ಮಕ್ಕಳು ನ್ಯೂಟ್ರಿಯನ್ ಚಾಂಪಿಯನ್ ಅವಾರ್ಡ್ ತೊಗೊಂಡಿದ್ದಾರೆ. ಅದು ಖುಷಿನೇ. ರೆಗ್ಯುಲರ್ ಆಗಿ ನಾವು ಕೊಟ್ಟಿರೋದನ್ನು ತಿಂದು ಬರ್ತಾರಲ್ವ, ಅದು ಮನಸ್ಸಿಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಸೊ ನಾನು ಮನೆಯಲ್ಲಿನೇ ಏನಾದರೂ ಮಾಡಿಕೊಡ್ತಾ ಇರ್ತೀನಿ ಅವ್ರಿಗೆ ಸ್ನ್ಯಾಕ್ಸು. ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಕ್ಲಿ ಮಾಡ್ತಿದ್ದೀನಿ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋ ಬಟರ್ ನೋ ಗೀ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು, ಯಾವುದಾದ್ರೂ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗದೇನೆ ಈ ಥರ ಮುಟ್ಟಿ ನೋಡಿದರೆ ಹಿಟ್ಟು ಬಿಸಿ ಆಗಿರಬೇಕು. ಸೊ ಆವಾಗ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಅಜವಾನ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಖಾರ. ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ತಿದ್ದೀನಿ. ಇದಕ್ಕೆ ಬಿಸಿನೀರು ಬೇಕು. 2 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಕಾಯೋದಕ್ಕಿಟ್ಟಿದ್ದೀನಿ. ಸೊ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಸ್ಪೂನಿಂದನೇ ಕಲಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮಗೆ ಬೆಣ್ಣೆ ಅಥವಾ ತುಪ್ಪನೇ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಒಂದ್ಸಲ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಸೊ ತುಂಬಾ ರುಚಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಇರುತ್ತಲ್ವ, ಸ್ಲೋ ಆಗಿನೇ ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು. 2 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪು ನೀರು ಪರ್ಫೆಕ್ಟ್ ಆಗುತ್ತೆ. ಕಡಿಮೆ ಬಿತ್ತು ಅಂದರೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಚಕ್ಲಿನ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಮುರಿಯುತ್ತೆ, ಒಡೆಯುತ್ತೆ, ಅರಿಯುತ್ತೆ, ಏನೂ ಇಲ್ಲ. ತುಂಬ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಎಳ್ಳು ಹಾಕೋದ್ರಿಂದ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಎಳ್ಳು ಸಿಗುತ್ತೆ, ಅಜವಾನ ಸಿಗುತ್ತೆ, ಆ ಟೇಸ್ಟೇ ಬೇರೆ. ಸೊ ಎಳ್ಳು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬಿಳಿ ಎಳ್ಳಾಯಿತು, ಕರಿ ಎಳ್ಳಾಯಿತು. ಸೊ ಕಂಪಲ್ಸರಿ ಚಕ್ಲಿಗೆ ಇತ್ತು ಅಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಚಕ್ಲಿ ಅಂದರೆ. ಖಂಡಿತ ಟ್ರೈ ಮಾಡಿ. ಬರೀ 2 ಕಪ್ಪು ಹಿಟ್ಟಲ್ಲಿ 1 ವಾರಕ್ಕಾಗಷ್ಟು ನಮಗೆ ಚಕ್ಲಿ ರೆಡಿ ಆಗುತ್ತೆ. ಅರ್ಧ ಗಂಟೆ ಅಡುಗೆ ಮನೆಯಲ್ಲಿ ಟೈಮ್ನ ಕಳಿಬೇಕು. ಸೊ ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ ನನಗೆ. ಈ ಅಡುಗೆ ಮಾಡಬೇಕಾದ್ರೆ ಸದಾ ಇದು ನೆನಪಾಗ್ತಿದೆ. ಈ ಬುಕ್ಕಿಂಗ್ ಕೂಡ ಆಗ್ತಾ ಇಲ್ಲ ಮಾಡಬೇಕಾದ್ರೆ. ಅದೇನೋ ನೈಟ್ ಟೈಮಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಏನೇನು ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ. ಸೊ ಫೈನಲಿ 2 ಕಪ್ಪು ಹಿಟ್ಟಿಗೆ ಇಷ್ಟೊಂದು ಚಕ್ಲಿ ಆಗಿದೆ. ನೋಡಿ ಅದ್ರದ್ದು ಕ್ರಿಸ್ಪಿನೆಸ್ ಹೆಂಗಿದೆ ಅಂತ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ವೆರಿ ಗುಡ್ ವೈಭವ್ ಆ್ಯಂಡ್ ವೈಷ್ಣವಿ.